ಮೆಟ್ರೋ ಮಹಾಯುದ್ಧ. ನಮ್ಮ ಮೆಟ್ರೋ ದರ ಏರಿಕೆ ಹಿಂದಿರೋರು ಯಾರು? ಮೋದಿ ಸರ್ಕಾರನ, ಸಿದ್ದರಾಮಯ್ಯ ಸರ್ಕಾರನ? ತೇಜಸ್ವಿ ಸೂರ್ಯಗೆ ಗೊತ್ತಿಲ್ಲದ ಸತ್ಯ. ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ಲೈಫ್ ಲೈನ್ ಅಂತಂದ್ರೆ ಅದು ನಮ್ಮ ಮೆಟ್ರೋ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಎಸಿ ಗಾಳಿಯಲ್ಲಿ ಆರಾಮಾಗಿ ಆಫೀಸ್ಗೆ ತಲುಪಬಹುದು ಅಂತ ಲಕ್ಷಾಂತರ ಜನ ಮೆಟ್ರೋ ಅವಲಂಬಿತರಾಗಿದ್ದಾರೆ. ಅಂದರೆ ಲಕ್ಷಾಂತರ ಜನ ಮೆಟ್ರೋವನ್ನೇ ಯೂಸ್ ಮಾಡ್ತಾರೆ. ಆದರೆ ಈಗ ಅದೇ ಮೆಟ್ರೋ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ರೆಡಿಯಾಗಿದೆಯಾ? ನಮ್ಮ ಮೆಟ್ರೋ ದರದಲ್ಲಿ ಮತ್ತೆ ಏರಿಕೆಯಾಗಲಿದೆಯಾ? ಈ ಸುದ್ದಿ ಕೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಬರುವ ಕೋಪ ಮತ್ತು ಪ್ರಶ್ನೆ ಒಂದೇ: ಯಾಕ್ರೀ ರೇಟ್ ಏರಿಸ್ತೀರಾ? ಈಗಾಗಲೇ ದೇಶದಲ್ಲಿ ಅತಿ ಹೆಚ್ಚು ಟಿಕೆಟ್ ದರ ಇರೋದು ಬೆಂಗಳೂರು ಮೆಟ್ರೋದಲ್ಲಿಯೇ. ಆದರೂ ನಿಮಗೆ ಸಾಲ್ತಾ ಇಲ್ವಾ? ಅಷ್ಟಕ್ಕೂ ಈ ರೇಟ್ ಏರಿಸೋದು ಯಾರು? ಇದು ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರದ ನಿರ್ಧಾರನ ಅಥವಾ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಆದೇಶವ? ಮೆಟ್ರೋ ಉದ್ಘಾಟನೆ ಅಂತಂದ್ರೆ ಸಾಕು ಫೋಟೋಗೆ ಪೋಸ್ ಕೊಡೋಕೆ ಓಡಿ ಬರುವ ಸಂಸದ ತೇಜಸ್ವಿ ಸೂರ್ಯ ಮತ್ತು ಬಿಜೆಪಿ ನಾಯಕರು ಈ ದರ ಏರಿಕೆ ಅಂತ ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ? ಅಥವಾ ರಾಜ್ಯದ ಮೇಲೆ ಯಾಕೆ ಗೂಬೆ ಕೂರಿಸ್ತಾರೆ? ಅಸಲಿಗೆ ಮೆಟ್ರೋ ಯಾರ ಅಧೀನದಲ್ಲಿ ಬರುತ್ತೆ? ದೆಹಲಿ ಮೆಟ್ರೋಗಿಂತ ನಮ್ಮ ಮೆಟ್ರೋ ದರ ದುಪ್ಪಟ್ಟು ಇರೋದು ಯಾಕೆ? ಕರ್ನಾಟಕ ಅಂತಂದ್ರೆ ಕೇಂದ್ರಕ್ಕೆ ಯಾಕಿಷ್ಟು ತಾತ್ಸಾರ? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಮೆಟ್ರೋ ದರದ ಹಿಂದಿರುವ ಪಾಲಿಟಿಕ್ಸ್ ಮತ್ತು ಎಕನಾಮಿಕ್ಸ್ ಎರಡನ್ನೂ ಸರ್ಜರಿ ಮಾಡೋಣ. ಇದು ಬರೀ ಸುದ್ದಿಯಲ್ಲ, ಇದು ನಿಮ್ಮ ಜೇಬಿನ ಪ್ರಶ್ನೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿರುವ ಮಾಹಿತಿ ನಿಮ್ಮ ಕಣ್ಣು ತೆರೆಸುತ್ತೆ. ಆದರೆ ಅದಕ್ಕಿಂತ ಮುಂಚೆ ಮೆಟ್ರೋ ಅಥವಾ ಈ ಬೆಲೆ ಏರಿಕೆ ಯಾವುದೇ ಸರ್ಕಾರ ಆಗಿರಲಿ, ಅದು ನರೇಂದ್ರ ಮೋದಿಯವರೇ ಆಗಿರಲಿ ಅಥವಾ ಸಿದ್ದರಾಮಯ್ಯನವರೇ ಆಗಿರಲಿ, ಈಗಾಗಲೇ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಜಾಸ್ತಿ ಆಗಿದೆ, ಬೇಳೆಕಾಳು ದರನೂ ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಯಾರ ಕೈಯಲ್ಲಿದೆ? ಮೋದಿಯವರ ಕೈಯಲ್ಲಿದೆಯಾ? ಸಿದ್ದರಾಮಯ್ಯನವರ ಕೈಯಲ್ಲಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಅದರಲ್ಲೂ ಈ ಕರ್ನಾಟಕದ ಮೇಲೆ ಯಾಕಿಷ್ಟೊಂದು ಹೊರೆ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿಯವರು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅಸಲಿಗೆ ನಮ್ಮ ಮೆಟ್ರೋ ಯಾರದ್ದು? ಕೇಂದ್ರದ್ದು ಅಥವಾ ರಾಜ್ಯದ್ದು? ಈ ಪ್ರಶ್ನೆಗೆ ಉತ್ತರ. ಮೊದಲು ನಾವು ಒಂದು ಬೇಸಿಕ್ ವಿಷಯವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಮೆಟ್ರೋ ಅಂದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಅಥವಾ BMTC ಬಸ್ ತರಹ ಇದು ಕೇವಲ ಕರ್ನಾಟಕ ಸರ್ಕಾರದ ಆಸ್ತಿ ಅಂತ. ಆದರೆ ಸತ್ಯ ಅದಲ್ಲ. ನಮ್ಮ ಮೆಟ್ರೋ ಅಥವಾ BMRCL ಅರ್ಥಾತ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಒಂದು ಜಂಟಿ ಉದ್ಯಮ, ಅಂದ್ರೆ ಜಾಯಿಂಟ್ ವೆಂಚರ್. ಇಲ್ಲಿ 50-50 ಅನುಪಾತದಲ್ಲಿ ಪಾರ್ಟ್ನರ್ಶಿಪ್ ಇದೆ. ಅಂದರೆ ಮೆಟ್ರೋಗೆ ಬಂಡವಾಳ ಹಾಕುವುದರಲ್ಲಿ 50% ಪಾಲು ಕರ್ನಾಟಕ ಸರ್ಕಾರದ್ದು, ಇನ್ನುಳಿದ 50% ಕೇಂದ್ರ ಸರ್ಕಾರದ್ದಿದೆ. ಹೀಗಿರುವಾಗ ಮೆಟ್ರೋದ ಲಾಭವೇ ಆಗಿರಲಿ ಅಥವಾ ನಷ್ಟವಾಗಲಿ ಅಥವಾ ದರ ಏರಿಕೆ ನಿರ್ಧಾರವಾಗಲಿ, ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ಸಮಾನವಾದ ಹಕ್ಕಿರುತ್ತೆ. ಯಾರಾದರೂ ಬಂದು ಇದು ರಾಜ್ಯ ಸರ್ಕಾರ ರೇಟ್ ಏರಿಸ್ತಾ ಇದೆ, ಕೇಂದ್ರಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಅದು ಹಸಿ ಸುಳ್ಳು. ಅಥವಾ ಕೇಂದ್ರ ಸರ್ಕಾರವೇ ರೇಟ್ ಏರಿಸ್ತಾ ಇದೆ, ನಮಗೇನು ಗೊತ್ತಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದ್ರೆ ಅದು ಕೂಡ ಸುಳ್ಳು. ಯಾಕಂದ್ರೆ ಆಡಳಿತ ಮಂಡಳಿಯಲ್ಲಿ ಇಬ್ಬರು ಪ್ರತಿನಿಧಿಗಳು ಇರ್ತಾರೆ. ಕೇಂದ್ರದ ನಗರಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಗಳೇ ಸಾಮಾನ್ಯವಾಗಿ ಇದರ ಚೇರ್ಮನ್ ಆಗಿರ್ತಾರೆ. ರಾಜ್ಯದ IAS ಅಧಿಕಾರಿಗಳು ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಈ ದರ ಏರಿಕೆಯ ಪಾಪದಲ್ಲಿ ಇಬ್ಬರ ಪಾಲು ಇದೆ. ದರ ಏರಿಕೆ ಮಾಡೋದು ಯಾರು? ಕಮಿಟಿ ಕಥೆ ಏನು? ಈಗ ಪ್ರಶ್ನೆ ಬರೋದು, ಟಿಕೆಟ್ ರೇಟ್ ಫಿಕ್ಸ್ ಮಾಡೋದು ಯಾರು? ಮುಖ್ಯಮಂತ್ರಿಗಳ ಅಥವಾ ಪ್ರಧಾನಮಂತ್ರಿಗಳ? ಉತ್ತರ, ಇವರಿಬ್ಬರು ನೇರವಾಗಿ ಮಾಡಲ್ಲ. ಅದಕ್ಕಾಗಿ ಒಂದು ಸಮಿತಿ ಇರುತ್ತೆ. ಅದನ್ನೇ FCC ಫೇರ್ ಫಿಕ್ಸೇಷನ್ ಕಮಿಟಿ ಅಥವಾ ದರ ನಿಗದಿ ಸಮಿತಿ ಅಂತ ಕರೀತಾರೆ ಇದನ್ನ. ಮೆಟ್ರೋ ರೈಲ್ವೆ ಕಾಯ್ದೆ ಪ್ರಕಾರ ಕಾಲಕಾಲಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಇದರಲ್ಲಿ ಇಬ್ಬರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಮುಖ್ಯಸ್ಥರಾಗಿರ್ತಾರೆ. ಉಳಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಲಾ ಇಬ್ಬರು ಅಧಿಕಾರಿಗಳು ಇರ್ತಾರೆ. ಈ ಸಮಿತಿ ಏನ್ ಹೇಳುತ್ತೆ ಗೊತ್ತಾ? ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಸಿಬ್ಬಂದಿ ಸಂಬಳ ಜಾಸ್ತಿ ಆಗಿದೆ, ನಿರ್ವಹಣೆ ವೆಚ್ಚ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗಿದೆ, ಸೊ ಟಿಕೆಟ್ ರೇಟ್ ಏರಿಸಲೇಬೇಕು ಅಂತ ಶಿಫಾರಸು ಮಾಡುತ್ತೆ. ಆದರೆ ಇಲ್ಲಿರೋದು ಟ್ವಿಸ್ಟ್ ಏನು ಗೊತ್ತಾ? ಈ ಸಮಿತಿ ಸ್ವತಂತ್ರ ಅಂತ ಹೇಳಲಾದ್ರೂ ಇದರ ನೇಮಕ ಮಾಡೋದು ಸರ್ಕಾರಗಳೇ. ಇವರು ಕೊಡುವಂತಹ ವರದಿಯನ್ನ ಒಪ್ಪಿಕೊಳ್ಳೋದು ಅಥವಾ ಬಿಡೋದು ಸರ್ಕಾರದ ಕೈಯಲ್ಲೇ ಇರುತ್ತೆ. ಜನರಿಂದ ವಿರೋಧ ಬಂದ್ರೆ ಸರ್ಕಾರ ಇಲ್ಲಿಲ್ಲ, ನಾವು ಏರಿಸಿಲ್ಲ ಅನ್ನಬಹುದು. ಆದರೆ ತೆರೆಮರೆಯಲ್ಲಿ ನಡೆಯುವಂತಹ ಆಟವೇ ಬೇರೆ. BMRCL ಮೇಲೆ ಸಾಲದ ಹೊರೆ ಇದೆ ಅಂತ ಹೇಳಿ ಹೇಗಾದ್ರೂ ಮಾಡಿ ದರ ಏರಿಸೋದಕ್ಕೆ ಅಧಿಕಾರಿಗಳು ಕಾಯ್ತಾ ಇರ್ತಾರೆ. ಈಗ ಪ್ರಮುಖ ವಿಷಯಕ್ಕೆ ಬರೋಣ. ನೀವು ದೆಹಲಿಗೆ ಹೋಗಿ, ಕೋಲ್ಕತ್ತಾಗೆ ಹೋಗಿ ಅಥವಾ ಇದೇ ಮುಂಬೈಗೆ ಹೋಗಿ, ಅಲ್ಲಿನ ಮೆಟ್ರೋ ದರಗಳನ್ನು ನೋಡಿ, ಆಮೇಲೆ ಬೆಂಗಳೂರಿಗೆ ಬಂದು ನೋಡಿ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ. ದೆಹಲಿ ಮೆಟ್ರೋದಲ್ಲಿ ನೀವು 50 ಕಿಲೋಮೀಟರ್ ಹೋದ್ರೂ ಕೂಡ ಒಂದು ನಿರ್ದಿಷ್ಟ ಮಿತಿ ಅಂದರೆ ಕ್ಯಾಪ್ ಇರುತ್ತೆ.
ಅಂದರೆ ಗರಿಷ್ಠ ದರ 60 ರೂಪಾಯಿ ದಾಟೋದಿಲ್ಲ ಸಾಮಾನ್ಯವಾಗಿ. ಅವರು ಸ್ಮಾರ್ಟ್ ಕಾರ್ಡ್ ಬಳಸಿದ್ರೆ ಡಿಸ್ಕೌಂಟ್ ಕೊಡ್ತಾರೆ, ಭಾನುವಾರ ಡಿಸ್ಕೌಂಟ್ ಕೊಡ್ತಾರೆ. ಆದರೆ ನಮ್ಮ ಮೆಟ್ರೋ ಇಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಮೀಟರ್ ಓಡತ್ತೆ. ನಮ್ಮ ಮೆಟ್ರೋ ದರ ದೇಶದ ಇತರೆ ಮೆಟ್ರೋಗಳಿಗಿಂತ ಸುಮಾರು 1.5ರಿಂದ 2 ಪಟ್ಟು ಹೆಚ್ಚಿದೆ. ಯಾಕೆ ಹಿಂಗೆ? ಅಧಿಕಾರಿಗಳು ಕೊಡುವಂತಹ ಕಾರಣ ಏನು ಗೊತ್ತಾ? ದೆಹಲಿ ಮೆಟ್ರೋ ಹಳೇದು, ಆಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಮ್ಮಿ ಇತ್ತು. ನಮ್ಮ ಮೆಟ್ರೋ ಫೇಸ್ 2, ಫೇಸ್ 3ಗೆ ನಾವು ಭೂಮಿ ವಶಪಡಿಸ್ಕೊಳ್ಳೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಖರ್ಚು ಜಾಸ್ತಿ, ಅದಕ್ಕೆ ಟಿಕೆಟ್ ರೇಟ್ ಜಾಸ್ತಿ ಅಂತಾರೆ. ಆದರೆ ಇದು ಅರ್ಧ ಸತ್ಯ. ಅಸಲಿಗೆ ಕಾರಣ ಎಂದರೆ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವೆ ಅನ್ನೋದನ್ನು ಬಿಟ್ಟು ಇದನ್ನು ಒಂದು ಬಿಸ್ನೆಸ್ ಥರ ನೋಡಲಾಗ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನ ಕೊಡುತ್ತೆ, ಆದರೆ ಕರ್ನಾಟಕಕ್ಕೆ ಬರುವಾಗ ನೀವೇ ಸಾಲ ಮಾಡಿ ನೀವೇ ತೀರಿಸಿ ಅನ್ನೋ ಧೋರಣೆ ಇದೆಯಾ ಅನ್ನೋ ಅನುಮಾನ ಕಾಡುತ್ತೆ. ಇನ್ನು ರಾಜಕೀಯದಾಟ, ಬಿಜೆಪಿ ಮತ್ತು ತೇಜಸ್ವಿ ಸೂರ್ಯ ಅವರ ಪಾತ್ರ ಏನು? ವೀಕ್ಷಕರೇ, ರಾಜಕೀಯದಲ್ಲಿ ಕ್ರೆಡಿಟ್ ವಾರ್ ಇದ್ದೇ ಇರುತ್ತೆ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಉದ್ಘಾಟನೆ ಅಥವಾ ಹೊಸ ಲೈನ್ ಮಂಜೂರಾದಾಗ ಪ್ರಧಾನಿ ಮೋದಿ ಅವರ ಫೋಟೋ ಹಾಕಿ ಇದು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ, ಇದು ಮೋದಿ ಅವರ ಗಿಫ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಚಾರ ಮಾಡ್ತಾರೆ. ಪರ್ಪಲ್ ಲೈನ್ ಉದ್ಘಾಟನೆ ಟೈಮಲ್ಲಿ ಅವರು ಕ್ಯಾಬಿನ್ನಲ್ಲಿ ನಿಂತು ವಿಡಿಯೋ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು. ಸಂತೋಷ, ಒಳ್ಳೆಯ ಕೆಲಸಕ್ಕೆ ಕ್ರೆಡಿಟ್ ತಗೊಳ್ಳಿ. ಆದರೆ ಈಗ ದರ ಏರಿಕೆಯ ಪ್ರಸ್ತಾಪ ಬಂದಾಗ ಅಥವಾ ಹಿಂದಿನ ಬಾರಿ ದರ ಏರಿಕೆಯಾದಾಗ ತೇಜಸ್ವಿ ಸೂರ್ಯ ಅವರು ಎಲ್ಲಿದ್ರು? ಮೆಟ್ರೋ ಕೇಂದ್ರ ಸರ್ಕಾರದ ಅಧೀನದಲ್ಲೂ ಬರುತ್ತೆ. 50% ಪಾಲು ಅನ್ನೋದು ಒಬ್ಬ ಸಂಸದರಾಗಿ ಅವ್ರಿಗೆ ಗೊತ್ತೇ ಇಲ್ವಾ? ದರ ಏರಿಕೆಯಾದಾಗ ಇದು ರಾಜ್ಯ ಸರ್ಕಾರದ ವೈಫಲ್ಯ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ಮೆಟ್ರೋ ದರ ಏರಿದೆ ಅಂತ ರಾಜ್ಯದ ಕಡೆ ಬೊಟ್ಟು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಡೆ ಉದ್ಘಾಟನೆಗೆ ನಾವೇ ಕಾರಣ ಅನ್ನೋರು ದರ ಏರಿಕೆಗೆ ನಾವು ಕಾರಣ ಅಲ್ಲ ಅಂತ ಜಾರಿಕೊಳ್ಳೋದು ದ್ವಂದ್ವ ನೀತಿ ಅಲ್ವಾ? BMRCL ಬೋರ್ಡ್ನಲ್ಲಿ ಕೇಂದ್ರದ ಅಧಿಕಾರಿಗಳು ಇದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಅನುಮತಿ ಇಲ್ಲದೆ 1 ರೂಪಾಯಿ ಕೂಡ ಏರಿಸೋದಕ್ಕಾಗೋದಿಲ್ಲ. ಹಾಗಿದ್ರೂ ಬಿಜೆಪಿ ನಾಯಕರು ಇದರ ಬಗ್ಗೆ ಚಕಾರ ಎತ್ತಲ್ಲ. ಜನರಿಗೆ ಹೊರೆಯಾಗ್ತಾ ಇದ್ರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಡಿ, ಟಿಕೆಟ್ ರೇಟ್ ಕಮ್ಮಿ ಮಾಡಿ ಅಂತ ಕೇಳೋ ಧೈರ್ಯ ನಮ್ಮ ಸಂಸದರಿಗೆ ಯಾಕಿಲ್ಲ ಅಂತಂದರೆ ಒಂದು ಪ್ರಶ್ನೆ ಮಾಡಿದ್ರಿ ಅಂತಂದರೆ ನಿಮ್ಮದು MP ಸೀಟೇ ಮೋದಿ ಅವರನ್ನ ಈ ಥರ ಅನುದಾನ ಕೇಳಿದ್ರಿ ಅಂತಂದರೆ ನಮ್ಮ MP ಇದಾರಲ್ಲ ಅವರು ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ಎಲ್ಲಿ ಅವರ ಕುರ್ಚಿ, ಸಂಸದ ಕುರ್ಚಿ ಹೋಗ್ಬಿಡುತ್ತೋ ಅನ್ನುವಂತಹ ಭಯ ಅವ್ರಿಗಿದೆ. ಎಲ್ಲಿ ಈ ಸಂಸದ ಗಾಡಿ ಇದೆಯಲ್ಲ, ಕಾರ್ ಗಾಡಿ, ಈ ಕೆಂಪು ದೀಪ ಹಚ್ಕೊಂಡು ಊರ್ಕೊಂಡು ಬರುತ್ತಲ್ಲ ಕಾರು, ಅದೆಲ್ಲಿ ಹೋಗ್ಬಿಡುತ್ತೋ ಅನ್ನುವಂತಹ ಭಯ ಇವರಿಗೆಲ್ರಿಗೂ, ಈ ಸಂಸದರಿಗೆ ಇದೆ. ಅದಕ್ಕೋಸ್ಕರ ತಮ್ಮ ಕುರ್ಚಿ ಉಳಿಸ್ಕೊಳ್ಬೇಕು, ಸಂಸದ ಸ್ಥಾನವನ್ನು ಉಳಿಸ್ಕೊಳ್ಬೇಕು, ತಮ್ಮ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಚಕಾರ ಎತ್ತಲ್ಲ, ತುಟಕ್ ಪಿಟಕ್ ಅನ್ನೋದಿಲ್ಲ. ಕೇಂದ್ರ ಸರ್ಕಾರದ ಮುಂದೆ ಮೊಂಡಿ ಊರಿ ಬರ್ತಾರೆ. ಏನು ಹೋದ ವರ್ಷನೂ ಅಷ್ಟೇ, ಕಳೆದ ಬಾರಿ ಸರ್ಕಾರ ಎರಡೂ ಕೂಡ BJP ಇತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಒಂದು ಆಕ್ಸಿಜನ್ ಕೊಡೋ ಯೋಗ್ಯತೆ ಇರಲಿಲ್ಲ ನಮ್ಮ ಸಂಸದರಿಗೆ. ಇದೇ ಚಾಮರಾಜನಗರದಲ್ಲಿ ಕೊರೋನಾ ಟೈಮಲ್ಲಿ ಚಾಮರಾಜನಗರದಲ್ಲಿ ಇದೇ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಸರ್ಕಾರ ನಡೆಸಬೇಕಾದ್ರೆ ಕೇಂದ್ರಕ್ಕೆ ಹೋಗಿ ಒಂದು ಫೋನ್ ಮಾಡಿ ಆಕ್ಸಿಜನ್ ತರಿಸ್ಕೊಳ್ಳುವಂತಹ ಯೋಗ್ಯತೆ ಇಲ್ಲದ ನಮ್ಮ ಸಂಸದರು ನಮ್ಮ ಜನಸಾಮಾನ್ಯರ ಜೀವ ತಗೊಂಡ್ರು. ಆಕ್ಸಿಜನ್ ಕೊರತೆಯಿಂದಾಗಿ ಆಕ್ಸಿಜನ್ ಜಾಸ್ತಿ ಕರೆಕ್ಟಾಗಿ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ದೊಡ್ಡ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಆಯಿತು. ಕೋವಿಡ್ನಲ್ಲಿ ಏನೆಲ್ಲ ಆಯ್ತಂತ ನಿಮಗೆಲ್ಲ ಗೊತ್ತಿದೆಯಲ್ಲ, ಇವರ ಹಣೆ ಬರಹ. ಈಗಲಾದರೂ ಸಂಸದರು ಪ್ರಶ್ನೆ ಮಾಡಿ ಅನುದಾನವನ್ನು ತರಿಸ್ಕೊಳ್ತಾರ? ಕಾದ್ ನೋಡಬೇಕಾಗಿದೆ. ಇನ್ನು ಕರ್ನಾಟಕನೇ ಟಾರ್ಗೆಟ್ ಯಾಕೆ ಆಗ್ತಾ ಇದೆ? ತೆರಿಗೆ ಪಾಲು ಮತ್ತು ಮೆಟ್ರೋ. ಇದು ಬರೀ ಮೆಟ್ರೋ ವಿಷಯ ಅಲ್ಲ ವೀಕ್ಷಕರೇ, ಇದು ಒಟ್ಟಾರೆ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ಕನ್ನಡಿ. ನಾವು ಕಟ್ಟೋ ತೆರಿಗೆಯಲ್ಲಿ ಅತಿ ಹೆಚ್ಚು ಪಾಲು ಕೇಂದ್ರಕ್ಕೆ ಹೋಗುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು GST ಕಟ್ಟೋದು ಕರ್ನಾಟಕ. ಆದರೆ ವಾಪಸ್ ಬರೋದು ಉತ್ತರ ಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಮೆಟ್ರೋ ಆಗುವಾಗ ಕೇಂದ್ರ ಸರ್ಕಾರ ಅಲ್ಲಿಗೆ ನೀಡಿರುವ ಅನುದಾನದ ಪ್ರಮಾಣವೇ ಬೇರೆ ಇದೆ. ಅಲ್ಲಿ ಎಷ್ಟೋ ಪ್ರಾಜೆಕ್ಟ್ಗಳಿಗೆ ತ್ವರಿತವಾಗಿ ಹಣ ಬಿಡುಗಡೆಯಾಗತ್ತೆ. ಆದರೆ ಬೆಂಗಳೂರು ಮೆಟ್ರೋಗೆ ಫೇಸ್ 3ಗೆ ಅನುದಾನ ನೀಡಲಿಕ್ಕೆ ವರ್ಷಗಟ್ಟಲೆ ಕಾಯಬೇಕಾಗಿದೆ. ಮೋದಿ ಸಾಹೇಬರು ದುಡ್ಡು ಕೈ ಬಿಚ್ಚಿ ದುಡ್ಡು ಕೊಡೋದೇ ಇಲ್ವಂತೆ. ನಮಗೆ ಬರಬೇಕಾದ ದುಡ್ಡು ನಮಗೆ ಸಿಗಲ್ಲ, ಮೇಲಾಗಿ ಮೆಟ್ರೋ ರೇಟ್ ಜಾಸ್ತಿ ಕೊಟ್ಟು ನಾವೇ ಓಡಾಡಬೇಕು, ನೀವು ಶ್ರೀಮಂತ ರಾಜ್ಯ, ನೀವೇ ಮ್ಯಾನೇಜ್ ಮಾಡಿಕೊಳ್ಳಿ ಅನ್ನೋ ಮಲತಾಯಿ ಧೋರಣೆ ಕೇಂದ್ರದಿಂದ ಪದೇ ಪದೇ ವ್ಯಕ್ತವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾಗಿದೆ. ಈ ಬಾರಿ ದರ ಏರಿಕೆಯಾಗುವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಡಿಬಹುದಿತ್ತು, ಆದರೆ ಮಾಡಲಿಲ್ಲ. ಯಾಕಂದರೆ ಬೆಂಗಳೂರು ಜನ ಸುಮ್ಮನೆ ಇರ್ತಾರೆ, ಏನು ಮಾಡಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಭಾವನೆ ಇರಬಹುದು. ಇನ್ನು ದರ ಏರಿಕೆಯ ಪರಿಣಾಮ ಏನಾಗುತ್ತೆ? ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಜನ ಹೈರಾಣ ಹೋಗಿದ್ದಾರೆ. ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಇಂಥ ಟೈಮಲ್ಲಿ ಮೆಟ್ರೋ ದರ ಏರಿಸಿದ್ರೆ ಏನಾಗುತ್ತೆ? ಜನಸಾಮಾನ್ಯ
ಅಂದರೆ ಗಾರ್ಮೆಂಟ್ಸ್ ನೌಕರರು, ಸೆಕ್ಯೂರಿಟಿ ಗಾರ್ಡ್ಗಳು, ಸಣ್ಣ ಪುಟ್ಟ ಸಂಬಳ ನೌಕರರು ಮೆಟ್ರೋ ಬಿಟ್ಟು ಮತ್ತೆ ಬಸ್ ಅಥವಾ ಬೈಕ್ ಕಡೆಗೆ ಮುಖ ಮಾಡ್ತಾರೆ. ಏನಾಗುತ್ತೆ? ಮೆಟ್ರೋ ಕಟ್ಟಿದ ಉದ್ದೇಶವೇ ಫೇಲ್ ಆಗುತ್ತೆ. ಮೆಟ್ರೋ ಇರೋದೇ ಟ್ರಾಫಿಕ್ ಕಡಿಮೆ ಮಾಡೋಕೆ. ರೇಟ್ ಜಾಸ್ತಿ ಮಾಡಿ ಜನರೇ ಬರದೆ ಹೋದರೆ ಸಾವಿರಾರು ಕೋಟಿ ರೂಪಾಯಿ ಸುರಿದು ಏನು ಪ್ರಯೋಜನ? ಅರ್ಥಶಾಸ್ತ್ರಜ್ಞರ ಪ್ರಕಾರ ಪ್ರೈಸ್ ಎಲಾಸ್ಟಿಸಿಟಿ ಅಂತಾರೆ ಇದನ್ನು. ಅಂದರೆ ಬೆಲೆ ಏರಿದಷ್ಟು ಡಿಮ್ಯಾಂಡ್ ಕಡಿಮೆ ಆಗುತ್ತೆ. BMRCL ಲಾಭ ಮಾಡೋದಕ್ಕೆ ಹೋಗಿ ಪ್ರಯಾಣಿಕರನ್ನೇ ಕಳೆದುಕೊಳ್ಳುವಂತಹ ಅಪಾಯದಲ್ಲಿ ಇದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಹೇಳೋದಾದರೆ ಮೆಟ್ರೋ ದರ ಏರಿಕೆ ಅನ್ನೋದು ಕೇವಲ ಆರ್ಥಿಕ ವಿಷಯವಲ್ಲ, ಇದೊಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಿದರೆ ಮೆಟ್ರೋ ಲಾಭದಾಯಕ ಸಂಸ್ಥೆಯಲ್ಲ, ಇದೊಂದು ಸೇವಾ ವಲಯ ಅಂತ ತೀರ್ಮಾನ ಮಾಡಿ ಸಬ್ಸಿಡಿ ಕೊಟ್ಟು ದರ ಏರಿಕೆಯನ್ನು ತಡೆಯಬಹುದು. ಆದರೆ ಒಬ್ಬರು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾ ಕೇಂದ್ರದವರು ಒಪ್ತಿಲ್ಲ ಅಂತ ರಾಜ್ಯದವರು ನಿರ್ವಹಣೆ ಮಾಡ್ತಿಲ್ಲ ಅಂತ ಕೇಂದ್ರ, ಹೀಗೆ ನಾಟಕ ಮಾಡ್ತಾ ಹೋದ್ರೆ ಅರಿಯೋದು ನಮ್ಮ ನಿಮ್ಮಂತ ಜನಸಾಮಾನ್ಯರ ಕುತ್ತಿಗೆ. ಈಗ ಚೆಂಡು ನಮ್ಮ ಅಂಗಳದಲ್ಲಿದೆ. ದರ ನಿಗದಿ ಸಮಿತಿ ಸಾರ್ವಜನಿಕರ ಅಭಿಪ್ರಾಯ ಕೇಳಿದಾಗ ನಾವು ಬಲವಾಗಿ ವಿರೋಧಿಸಬೇಕು. ನಮ್ಮ ಸಂಸದರಿಗೆ, ನಮ್ಮ MLAಗಳಿಗೆ ಪ್ರಶ್ನೆ ಮಾಡಬೇಕು. ನಮ್ಮ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಿದೆ? ಮೆಟ್ರೋ ಯಾಕಿಷ್ಟು ದುಬಾರಿ ಆಗ್ತಿದೆ ಅಂತ ಕೇಳದಿದ್ರೆ ಅವರು ರೇಟ್ ಏರಿಸ್ತಾನೇ ಹೋಗ್ತಾರೆ. ನಿಮಗೇನನ್ಸುತ್ತೆ? ನಮ್ಮ ಮೆಟ್ರೋ ದರ ಏರಿಕೆ ಸರಿನಾ? ತೇಜಸ್ವಿ ಸೂರ್ಯನೋ ಅಥವಾ ಈ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಹೊರಬೇಕಾ? ಅಥವಾ ರಾಜ್ಯ ಸರ್ಕಾರವೇ ಕಾರಣನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.